ಅಂತಂದ್ರೆ ವಿ ಕಾಂಟ್ ಹೆಲ್ಪ್. ಇಂಥವರನ್ನ ಕೂಡ ಜನಪ್ರತಿನಿಧಿಯಾಗಿ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಲ್ಲ ಅಂತ ಹೇಳಿ ಕೋಲಾರದ ಜನ ಕಣ್ಣೀರ್ ಹಾಕ್ಬೇಕಷ್ಟೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಪಾಕಿಸ್ತಾನವನ್ನ ನಾವಂತೂ ಕೊತ್ತೂರು ಮಂಜುನಾಥ್ ಅವ್ರು ಹೆಂಗ್ ಬೈತಾರೋ ಎಲ್ಲೋ ಗೊತ್ತಿಲ್ಲ, ಮಾಧ್ಯಮದವರು ಹಾಗೆ ಜನಸಾಮಾನ್ಯರು ಡಿಸೈನ್ ಆಗಿ ಬೈತಲೇ ಇದ್ದೇವೆ. ಪಾಪರ್ ಸ್ಥಾನ ಅಂತ ಕರಿತಿದೀವಿ, ಭಿಖಾರಿ ಸ್ಥಾನ ಅಂತ ಕರಿತಿದೀವಿ, ಶತ್ರು ರಾಷ್ಟ್ರ ಅನ್ನೋದಂತೂ ಅದಕ್ಕೆ ಬ್ರಾಂಡ್ ನೇಮ್ ಆಗೋಗ್ಬಿಟ್ಟಿದೆ. ಇದ್ರ ಬಗ್ಗೆ ನಮಗೆ ಹೇಳಿ ಆಂಕರ್ಗಳಿಗೆ, ಬರ್ದು ನಮ್ಮ ರಾಜಶೇಖರ್ ತರದ ಬುಲೆಟಿನ್ ಪ್ರೊಡ್ಯೂಸರ್ಗಳಿಗೆ ಪದಗಳೇ ಸಿಗ್ತಾ ಇಲ್ಲ. ಇನ್ ಯಾವ ಪದ ಹಾಕಿ ಬೈಯೋದಪ್ಪ ಅಂತ ಹೇಳಿ ನೀವು ಕೂಡ ವೀಕ್ಷಕರಾಗಿ ಕೇಳಿ ಸಾಕಾಗಿರುತ್ತೆ. ಆದ್ರೆ ಇದೀಗ ಪಾಕಿಸ್ತಾನವನ್ನ ಬೈಯೋದಕ್ಕೆ ನಮಗೆ, ನಿಮಗೆ, ಎಲ್ಲರಿಗೂ ಹೊಸದೊಂದು ಪದವನ್ನ ತಂದಿದ್ದೇವೆ. ಏನು ಅನ್ನೋದನ್ನ ವಿವರಿಸುತ್ತೆ ಈ ಸ್ಟೋರಿ. ಪಾಕಿಸ್ತಾನ ಇಂಟರ್ನ್ಯಾಷನಲ್ ಭಿಕ್ಷುಕ. ಸೌದಿಯಿಂದ 5,000 ಭಿಕ್ಷುಕರು ಗಡೀಪಾರು. ಪಾಕಿಸ್ತಾನ ಸರ್ಕಾರ ಐಎಂಎಫ್ನಿಂದ ಹಣ ಪಡೆದು ಭಯೋತ್ಪಾದಕರಿಗೆ ಖರ್ಚು ಮಾಡ್ತಾ ಇದ್ರೆ ಪಾಕಿಸ್ತಾನಿ ಜನರು ವಿದೇಶಕ್ಕೆ ಹೋಗಿ ಭಿಕ್ಷೆ ಬಿಡ್ತಿದ್ದಾರೆ. ಇದರ ಮಧ್ಯೆ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಭಿಕ್ಷುಕ ಅನ್ನುವ ಬಿರುದನ್ನ ಪಡೆದುಕೊಂಡಿದೆ. ಪಾಕ್ ಮೂಲದ ಭಿಕ್ಷುಕರ ಕಾಟ ಎಷ್ಟಿದೆ ಅಂದ್ರೆ, ಕಳೆದ 16 ತಿಂಗಳಲ್ಲಿ ಸೌದಿ ಅರೇಬಿಯಾ ಒಟ್ಟು 5,033 ಪಾಕಿಸ್ತಾನಿ ಭಿಕ್ಷುಕರನ್ನ ತನ್ನ ದೇಶದಿಂದ ಹೊರಹಾಕಿದೆ. ಪಾಕಿಸ್ತಾನ ಸರ್ಕಾರದ ಆಂತರಿಕ ಸಚಿವ ಮೊಹಸಿನ್ ನಖ್ವಿ ರಾಷ್ಟ್ರೀಯ ಅಸೆಂಬ್ಲಿಯಲ್ಲಿ ಡೇಟಾ ಮಂಡಿಸಿದ್ದು, ಭಿಕ್ಷಾಟನೆ ಆರೋಪದ ಮೇಲೆ ವಿದೇಶಗಳಿಂದ ಎಷ್ಟು ಪಾಕಿಸ್ತಾನಿಗಳನ್ನ ಗಡೀಪಾರು ಮಾಡಲಾಗಿದೆ ಅನ್ನೋದನ್ನ ಬಹಿರಂಗಪಡಿಸಿದ್ದಾರೆ. ಎರಡ್ 2024ರಿಂದ ಸೌದಿ ಅರೇಬಿಯಾ, ಇರಾಕ್, ಮಲೇಷಿಯಾ, ಒಮನ್, ಕತಾರ್ನಿಂದ ಒಟ್ಟು 5,402 ಪಾಕಿಸ್ತಾನಿಗಳನ್ನ ಗಡೀಪಾರು ಮಾಡಲಾಗಿದೆ. ಇತರ 5 ದೇಶಗಳಲ್ಲಿ ಭಿಕ್ಷಾಟನೆ ನಡೆಸುತ್ತಿದ್ದಾಗ 369 ಪಾಕಿಸ್ತಾನಿಗಳನ್ನ ಸೆರೆ ಹಿಡಿಯಲಾಗಿದೆ. ಸೌದಿ ಅರೇಬಿಯಾ ನಂತರ ಅತಿ ಹೆಚ್ಚು 247 ಪಾಕಿಸ್ತಾನಿ ಭಿಕ್ಷುಕರನ್ನ ಇರಾಕ್ನಿಂದ ವಾಪಸ್ ಕಳುಹಿಸಲಾಗಿದೆ. 3 ವರ್ಷಗಳಲ್ಲಿ ವಿಶ್ವದ ಹಲವು ದೇಶಗಳಲ್ಲಿ ಬರೋಬ್ಬರಿ 50,000 ಪಾಕಿಸ್ತಾನಿಗಳು ಭಿಕ್ಷಾಟನೆ ಮಾಡುತ್ತಿರುವುದು ಕಂಡುಬಂದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಂತಂದ್ರೆ ವಿ ಕಾಂಟ್ ಹೆಲ್ಪ್. ಇಂಥವರನ್ನ ಕೂಡ ಜನಪ್ರತಿನಿಧಿಯಾಗಿ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಲ್ಲ ಅಂತ ಹೇಳಿ ಕೋಲಾರದ ಜನ ಕಣ್ಣೀರ್ ಹಾಕ್ಬೇಕಷ್ಟೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಪಾಕಿಸ್ತಾನವನ್ನ ನಾವಂತೂ ಕೊತ್ತೂರು ಮಂಜುನಾಥ್ ಅವ್ರು ಹೆಂಗ್ ಬೈತಾರೋ ಎಲ್ಲೋ ಗೊತ್ತಿಲ್ಲ, ಮಾಧ್ಯಮದವರು ಹಾಗೆ ಜನಸಾಮಾನ್ಯರು ಡಿಸೈನ್ ಆಗಿ ಬೈತಲೇ ಇದ್ದೇವೆ. ಪಾಪರ್ ಸ್ಥಾನ ಅಂತ ಕರಿತಿದೀವಿ, ಭಿಖಾರಿ ಸ್ಥಾನ ಅಂತ ಕರಿತಿದೀವಿ, ಶತ್ರು ರಾಷ್ಟ್ರ ಅನ್ನೋದಂತೂ ಅದಕ್ಕೆ ಬ್ರಾಂಡ್ ನೇಮ್ ಆಗೋಗ್ಬಿಟ್ಟಿದೆ. ಇದ್ರ ಬಗ್ಗೆ ನಮಗೆ ಹೇಳಿ ಆಂಕರ್ಗಳಿಗೆ, ಬರ್ದು ನಮ್ಮ ರಾಜಶೇಖರ್ ತರದ ಬುಲೆಟಿನ್ ಪ್ರೊಡ್ಯೂಸರ್ಗಳಿಗೆ ಪದಗಳೇ ಸಿಗ್ತಾ ಇಲ್ಲ. ಇನ್ ಯಾವ ಪದ ಹಾಕಿ ಬೈಯೋದಪ್ಪ ಅಂತ ಹೇಳಿ ನೀವು ಕೂಡ ವೀಕ್ಷಕರಾಗಿ ಕೇಳಿ ಸಾಕಾಗಿರುತ್ತೆ. ಆದ್ರೆ ಇದೀಗ ಪಾಕಿಸ್ತಾನವನ್ನ ಬೈಯೋದಕ್ಕೆ ನಮಗೆ, ನಿಮಗೆ, ಎಲ್ಲರಿಗೂ ಹೊಸದೊಂದು ಪದವನ್ನ ತಂದಿದ್ದೇವೆ. ಏನು ಅನ್ನೋದನ್ನ ವಿವರಿಸುತ್ತೆ ಈ ಸ್ಟೋರಿ. ಪಾಕಿಸ್ತಾನ ಇಂಟರ್ನ್ಯಾಷನಲ್ ಭಿಕ್ಷುಕ. ಸೌದಿಯಿಂದ 5,000 ಭಿಕ್ಷುಕರು ಗಡೀಪಾರು. ಪಾಕಿಸ್ತಾನ ಸರ್ಕಾರ ಐಎಂಎಫ್ನಿಂದ ಹಣ ಪಡೆದು ಭಯೋತ್ಪಾದಕರಿಗೆ ಖರ್ಚು ಮಾಡ್ತಾ ಇದ್ರೆ ಪಾಕಿಸ್ತಾನಿ ಜನರು ವಿದೇಶಕ್ಕೆ ಹೋಗಿ ಭಿಕ್ಷೆ ಬಿಡ್ತಿದ್ದಾರೆ. ಇದರ ಮಧ್ಯೆ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಭಿಕ್ಷುಕ ಅನ್ನುವ ಬಿರುದನ್ನ ಪಡೆದುಕೊಂಡಿದೆ. ಪಾಕ್ ಮೂಲದ ಭಿಕ್ಷುಕರ ಕಾಟ ಎಷ್ಟಿದೆ ಅಂದ್ರೆ, ಕಳೆದ 16 ತಿಂಗಳಲ್ಲಿ ಸೌದಿ ಅರೇಬಿಯಾ ಒಟ್ಟು 5,033 ಪಾಕಿಸ್ತಾನಿ ಭಿಕ್ಷುಕರನ್ನ ತನ್ನ ದೇಶದಿಂದ ಹೊರಹಾಕಿದೆ. ಪಾಕಿಸ್ತಾನ ಸರ್ಕಾರದ ಆಂತರಿಕ ಸಚಿವ ಮೊಹಸಿನ್ ನಖ್ವಿ ರಾಷ್ಟ್ರೀಯ ಅಸೆಂಬ್ಲಿಯಲ್ಲಿ ಡೇಟಾ ಮಂಡಿಸಿದ್ದು, ಭಿಕ್ಷಾಟನೆ ಆರೋಪದ ಮೇಲೆ ವಿದೇಶಗಳಿಂದ ಎಷ್ಟು ಪಾಕಿಸ್ತಾನಿಗಳನ್ನ ಗಡೀಪಾರು ಮಾಡಲಾಗಿದೆ ಅನ್ನೋದನ್ನ ಬಹಿರಂಗಪಡಿಸಿದ್ದಾರೆ.
2024ರಿಂದ ಸೌದಿ ಅರೇಬಿಯಾ, ಇರಾಕ್, ಮಲೇಷ್ಯಾ, ಒಮನ್, ಕತಾರ್ನಿಂದ ಒಟ್ಟು 5,402 ಪಾಕಿಸ್ತಾನಿಗಳನ್ನ ಗಡೀಪಾರು ಮಾಡಲಾಗಿದೆ. ಇತರ 5 ದೇಶಗಳಲ್ಲಿ ಭಿಕ್ಷಾಟನೆ ನಡೆಸುತ್ತಿದ್ದಾಗ 369 ಪಾಕಿಸ್ತಾನಿಗಳನ್ನ ಸೆರೆ ಹಿಡಿಯಲಾಗಿದೆ. ಸೌದಿ ಅರೇಬಿಯಾ ನಂತರ ಅತಿ ಹೆಚ್ಚು 247 ಪಾಕಿಸ್ತಾನಿ ಭಿಕ್ಷುಕರನ್ನ ಇರಾಕ್ನಿಂದ ವಾಪಸ್ ಕಳುಹಿಸಲಾಗಿದೆ. 3 ವರ್ಷಗಳಲ್ಲಿ ವಿಶ್ವದ ಹಲವು ದೇಶಗಳಲ್ಲಿ ಬರೋಬ್ಬರಿ 50,000 ಪಾಕಿಸ್ತಾನಿಗಳು ಭಿಕ್ಷಾಟನೆ ಮಾಡುತ್ತಿರುವುದು ಕಂಡುಬಂದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಂತಂದ್ರೆ ವಿ ಕಾಂಟ್ ಹೆಲ್ಪ್, ಇಂಥವರನ್ನ ಕೂಡ ಜನಪ್ರತಿನಿಧಿಯಾಗಿ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಲ್ಲ ಅಂತ ಹೇಳಿ ಕೋಲಾರದ ಜನ ಕಣ್ಣೀರ್ ಹಾಕ್ಬೇಕಷ್ಟೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಪಾಕಿಸ್ತಾನವನ್ನ ನಾವಂತೂ ಕೊತ್ತೂರು ಮಂಜುನಾಥ್ ಅವ್ರು ಹೆಂಗ್ ಬೈತಾರೋ ಎಲ್ಲೋ ಗೊತ್ತಿಲ್ಲ, ಮಾಧ್ಯಮದವರು ಹಾಗೆ ಜನಸಾಮಾನ್ಯರು ಡಿಸೈನ್ ಆಗಿ ಬೈತಲೇ ಇದ್ದೇವೆ. ಪಾಪರಸ್ಥಾನ ಅಂತ ಕರಿತಿದೀವಿ, ಭಿಖಾರಿ ಸ್ಥಾನ ಅಂತ ಕರಿತಿದೀವಿ, ಶತ್ರು ರಾಷ್ಟ್ರ ಅನ್ನೋದಂತೂ ಅದಕ್ಕೆ ಬ್ರ್ಯಾಂಡ್ ನೇಮ್ ಆಗೋಗ್ಬಿಟ್ಟಿದೆ. ಇದ್ರ ಬಗ್ಗೆ ನಮಗೆ ಹೇಳಿ ಆಂಕರ್ಗಳಿಗೆ, ಬರ್ದು ನಮ್ಮ ರಾಜಶೇಖರ್ ತರದ ಬುಲೆಟಿನ್ ಪ್ರೊಡ್ಯೂಸರ್ಗಳಿಗೆ ಪದಗಳೇ ಸಿಗ್ತಾ ಇಲ್ಲ. ಇನ್ ಯಾವ ಪದ ಹಾಕಿ ಬೈಯೋದಪ್ಪ ಅಂತ ಹೇಳಿ ನೀವು ಕೂಡ ವೀಕ್ಷಕರಾಗಿ ಕೇಳಿ ಸಾಕಾಗಿರುತ್ತೆ. ಆದ್ರೆ ಇದೀಗ ಪಾಕಿಸ್ತಾನವನ್ನ ಬೈಯೋದಕ್ಕೆ ನಮಗೆ, ನಿಮಗೆ, ಎಲ್ಲರಿಗೂ ಹೊಸದೊಂದು ಪದವನ್ನ ತಂದಿದ್ದೇವೆ. ಏನು ಅನ್ನೋದನ್ನ ವಿವರಿಸುತ್ತೆ ಈ ಸ್ಟೋರಿ. ಪಾಕಿಸ್ತಾನ ಇಂಟರ್ನ್ಯಾಷನಲ್ ಭಿಕ್ಷುಕ. ಸೌದಿಯಿಂದ 5,000 ಭಿಕ್ಷುಕರು ಗಡೀಪಾರು. ಪಾಕಿಸ್ತಾನ ಸರ್ಕಾರ ಐಎಂಎಫ್ನಿಂದ ಹಣ ಪಡೆದು ಭಯೋತ್ಪಾದಕರಿಗೆ ಖರ್ಚು ಮಾಡ್ತಾ ಇದ್ರೆ ಪಾಕಿಸ್ತಾನಿ ಜನರು ವಿದೇಶಕ್ಕೆ ಹೋಗಿ ಭಿಕ್ಷೆ ಬಿಡ್ತಿದ್ದಾರೆ. ಇದರ ಮಧ್ಯೆ ಪಾಪಿ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಭಿಕ್ಷುಕ ಅನ್ನುವ ಬಿರುದನ್ನ ಪಡೆದುಕೊಂಡಿದೆ. ಪಾಕ್ ಮೂಲದ ಭಿಕ್ಷುಕರ ಕಾಟ ಎಷ್ಟಿದೆ ಅಂದ್ರೆ ಕಳೆದ 16 ತಿಂಗಳಲ್ಲಿ ಸೌದಿ ಅರೇಬಿಯಾ ಒಟ್ಟು 5,033 ಪಾಕಿಸ್ತಾನಿ ಭಿಕ್ಷುಕರನ್ನ ತನ್ನ ದೇಶದಿಂದ ಹೊರಹಾಕಿದೆ. ಪಾಕಿಸ್ತಾನ ಸರ್ಕಾರದ ಆಂತರಿಕ ಸಚಿವ ಮೊಹಸಿನ್ ನಖ್ವಿ ರಾಷ್ಟ್ರೀಯ ಅಸೆಂಬ್ಲಿಯಲ್ಲಿ ಡೇಟಾ ಮಂಡಿಸಿದ್ದು ಭಿಕ್ಷಾಟನೆ ಆರೋಪದ ಮೇಲೆ ವಿದೇಶಗಳಿಂದ ಎಷ್ಟು ಪಾಕಿಸ್ತಾನಿಗಳನ್ನ ಗಡೀಪಾರು ಮಾಡಲಾಗಿದೆ ಅನ್ನೋದನ್ನ ಬಹಿರಂಗಪಡಿಸಿದ್ದಾರೆ. ಎರಡ್ 2024ರಿಂದ ಸೌದಿ ಅರೇಬಿಯಾ, ಇರಾಕ್, ಮಲೇಷ್ಯಾ, ಒಮನ್, ಕತಾರ್ನಿಂದ ಒಟ್ಟು 5,402 ಪಾಕಿಸ್ತಾನಿಗಳನ್ನ ಗಡೀಪಾರು ಮಾಡಲಾಗಿದೆ. ಇತರ 5 ದೇಶಗಳಲ್ಲಿ ಭಿಕ್ಷಾಟನೆ ನಡೆಸುತ್ತಿದ್ದಾಗ 369 ಪಾಕಿಸ್ತಾನಿಗಳನ್ನ ಸೆರೆ ಹಿಡಿಯಲಾಗಿದೆ. ಸೌದಿ ಅರೇಬಿಯಾ ನಂತರ ಅತಿ ಹೆಚ್ಚು 247 ಪಾಕಿಸ್ತಾನಿ ಭಿಕ್ಷುಕರನ್ನ ಇರಾಕ್ನಿಂದ ವಾಪಸ್ ಕಳುಹಿಸಲಾಗಿದೆ. 3 ವರ್ಷಗಳಲ್ಲಿ ವಿಶ್ವದ ಹಲವು ದೇಶಗಳಲ್ಲಿ ಬರೋಬ್ಬರಿ 50,000 ಪಾಕಿಸ್ತಾನಿಗಳು ಭಿಕ್ಷಾಟನೆ ಮಾಡುತ್ತಿರುವುದು ಕಂಡುಬಂದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.